ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 2-4-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 3-11-1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ನೀವು ರಾಜ ಋಷಿಗಳಾಗಿದ್ದೀರಿ. ಋಷಿ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ. ನೀವು ರಾಜ್ಯ ಭಾಗ್ಯಕ್ಕಾಗಿ ಪವಿತ್ರರಾಗಿದ್ದೀರಿ. ಆ ಹಠಯೋಗಿ ಋಷಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಎಂದಿಗೂ ಶಾಂತಿಧಾಮ ಸುಖಧಾಮದ ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ. ತಂದೆ ಮಾತ್ರ ದಾರಿಯನ್ನು ತೋರಿಸಬಲ್ಲರು. ಓಂ ನಮಃ ಶಿವಾಯ. ಈಗ ಮಕ್ಕಳು ಎದುರಿಗೆ ಕುಳಿತಿದ್ದೀರಿ. ಎಲ್ಲೆಲ್ಲಿಂದ ಬರುತ್ತೀರೋ ಅಲ್ಲಿ ತಮ್ಮ ತಮ್ಮ ಸೆಂಟರ್ನಲ್ಲಿ ಇದ್ದಾಗ ನಾವು ಶ್ರೇಷ್ಠಾತಿ ಶ್ರೇಷ್ಠ ಬಾಬಾರವರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಅಲ್ಲಿ ಆ ರೀತಿ ತಿಳಿದುಕೊಳ್ಳುವುದಿಲ್ಲ. ಅವರೇ ನಮ್ಮ ಟೀಚರ್ ಕೂಡ ಆಗಿದ್ದಾರೆ. ಅವರೇ ನಮ್ಮ ದೋಣಿಯನ್ನು ಪಾರು ಮಾಡುವವರಾಗಿದ್ದಾರೆ. ಯಾರಿಗೆ ಗುರು ಎಂದು ಹೇಳಲಾಗುತ್ತದೆ? ಇಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ ನಾವು ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು. ನಮ್ಮನ್ನು ಈ ವಿಷಸಾಗರದಿಂದ ತೆಗೆದು ಪಾರು ಮಾಡಿ ಕ್ಷೀರಸಾಗರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಪಾರು ಮಾಡುವಂತಹ ತಂದೆ ಈಗ ಎದುರಿಗೆ ಕುಳಿತಿದ್ದಾರೆ. ಅವರು ಒಬ್ಬರೇ ಶಿವ ಬಾಬಾರವರ ಆತ್ಮವಾಗಿದ್ದಾರೆ. ಯಾರಿಗೆ ಸುಪ್ರೀಂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಹೇಳಲಾಗುತ್ತದೆ? ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಬಾಬಾರವರ ಎದುರಿಗೆ ಕುಳಿತಿದ್ದೇವೆ ಎಂದು. ಅವರು ನಿಮ್ಮನ್ನು ಪಾರು ಕೂಡ ಮಾಡುತ್ತಾರೆ. ಅವರಿಗೆ ರಥವಂತೂ ಅವಶ್ಯವಾಗಿ ಬೇಕಲ್ಲವೇ? ಇಲ್ಲದಿದ್ದರೆ ಶ್ರೀಮತವನ್ನು ಹೇಗೆ ಕೊಡುತ್ತಾರೆ? ಈಗ ನೀವು ಮಕ್ಕಳಿಗೆ ನಿಶ್ಚಯವಿದೆ, ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ, ಪಾರು ಮಾಡುವವರಾಗಿದ್ದಾರೆ. ಆ ಬಾಬಾ ನಮಗೆ ದಾರಿಯನ್ನು ತೋರಿಸುತ್ತಿದ್ದಾರೆ. ಅಲ್ಲಿ ಸೆಂಟರ್ನಲ್ಲಿ ಕುಳಿತುಕೊಳ್ಳುವುದಕ್ಕೂ ಮತ್ತು ಇಲ್ಲಿ ಸಮ್ಮುಖದಲ್ಲಿ ಕುಳಿತುಕೊಳ್ಳುವುದಕ್ಕೂ ಹಗಲು ರಾತ್ರಿಯ ವ್ಯತ್ಯಾಸವಿರುತ್ತದೆ. ಅಲ್ಲಿ ನಾವು ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಆ ರೀತಿ ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಅನುಭವವಾಗುತ್ತದೆ. ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ. ಪುರುಷಾರ್ಥ ಮಾಡುವವರಿಗೆ ಖುಷಿಯೂ ಇರುತ್ತದೆ. ಈಗ ನಾವು ಪಾವನರಾಗಿ ನಮ್ಮ ಮನೆಗೆ ಪಾರಾಗಿ ಹೋಗುತ್ತಿದ್ದೇವೆ. ಹೇಗೆ ನಾಟಕದಲ್ಲಿ ಪಾತ್ರಧಾರಿಗಳಿರುತ್ತಾರೆಯೋ ಅವರು ತಿಳಿದುಕೊಳ್ಳುತ್ತಾರೆ ಈಗ ನಾಟಕ ಪೂರ್ಣವಾಯಿತು, ಈಗ ಬಟ್ಟೆ ಬದಲಾಯಿಸಿ ನಾವು ನಮ್ಮ ಮನೆಗೆ ಹೋಗೋಣ ಎಂದು. ನಿಮಗೂ ಗೊತ್ತಿದೆ ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಈಗ ತಂದೆ ನಾವು ಆತ್ಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ನೀವು ಮನೆಗೆ ಹೇಗೆ ಹೋಗಬಹುದು ಎನ್ನುವುದನ್ನು ಸಹ ತಂದೆ ತಿಳಿಸುತ್ತಾರೆ. ಅವರು ತಂದೆಯೂ ಆಗಿದ್ದಾರೆ, ದೋಣಿಯನ್ನು ಪಾರು ಮಾಡುವ ಅಂಬಿಗನೂ ಆಗಿದ್ದಾರೆ. ಬಲೆ ಆ ಜನರು ಗಾಯನ ಮಾಡುತ್ತಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ದೋಣಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಏನು ಶರೀರವನ್ನು ಕರೆದುಕೊಂಡು ಹೋಗುತ್ತಾರೆಯೇ? ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಸರಿಯಾಗಿದೆ. ನಮ್ಮ ಆತ್ಮವನ್ನು ತಂದೆ ಈ ಕಲಿಯುಗದ ಜಗತ್ತಿನಿಂದ ಪಾರು ಮಾಡುತ್ತಾರೆ. ಈಗ ಆತ್ಮವು ಈ ಶರೀರದ ಜೊತೆಗೆ ವೈಶಾಲಯದಲ್ಲಿ ವಿಷಯ ವೈತರಣಿ ನದಿಯಲ್ಲಿ ಬಿದ್ದಿದೆ. ನಾವು ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೆವು. ನಮ್ಮನ್ನು ಪಾರು ಮಾಡುವಂತಹ ಅರ್ಥಾತ್ ಮನೆಗೆ ಕರೆದುಕೊಂಡು ಹೋಗುವಂತಹ ತಂದೆ ಸಿಕ್ಕಿದ್ದಾರೆ. ನಮ್ಮ ರಾಜಧಾನಿ ಇತ್ತು, ಅದನ್ನು ಮಾಯಾ ರಾವಣನು ಸಂಪೂರ್ಣವಾಗಿ ಕಸಿದುಕೊಂಡಿದ್ದಾನೆ. ಆ ರಾಜಧಾನಿಯನ್ನು ಮತ್ತೆ ಪಡೆಯಬೇಕಾಗಿದೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ಏ ಮಕ್ಕಳೇ, ಈಗ ನಿಮ್ಮ ಮನೆಯನ್ನು ನೀವು ನೆನಪು ಮಾಡಿ ಅಲ್ಲಿ ಹೋಗಿ ಮತ್ತೆ ಕ್ಷೀರಸಾಗರಕ್ಕೆ ಬರಬೇಕಾಗಿದೆ. ಇಲ್ಲಿ ವಿಷಯ ಸಾಗರ ಇದೆ, ಅಲ್ಲಿ ಕ್ಷೀರಸಾಗರ ಮತ್ತು ಮೂಲವತನವು ಶಾಂತಿಯ ಸಾಗರವಾಗಿದೆ. 3 ಧಾಮಗಳಿವೆ ಅಲ್ಲವೇ? ಇದು ದುಃಖಧಾಮವಾಗಿದೆ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಹೇಳುವವರು ಯಾರು? ಯಾರ ಮೂಲಕ ಹೇಳುತ್ತಾರೆ? ಇಡೀ ದಿನ ಮಧುರಾತಿ ಮಧುರ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ. ಈಗ ಆತ್ಮವು ಪತಿತವಾಗಿದೆ. ಈ ಕಾರಣದಿಂದ ಶರೀರವು ಪತಿತವಾಗಿದೆ. ಆತ್ಮವು ಪಾವನವಾದರೆ ಶರೀರವು ಪಾವನವಾಗಿ ಸಿಗುತ್ತದೆ. ಆತ್ಮವು ಪತಿತವಾಗಿದ್ದರೆ ಶರೀರವೂ ಕೂಡ ಅಂತಹದ್ದೇ ಸಿಗುತ್ತದೆ. ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಅಪ್ಪಟ ಚಿನ್ನದ ಒಡವೆಗಳಾಗಿದ್ದೆವು. ನಂತರ ಕಲ್ಮಶ ಸೇರುತ್ತಾ ಸೇರುತ್ತಾ ಕೃತಕವಾಗಿದ್ದೇವೆ.
ಈಗ ಆ ಕಲ್ಮಶ ಹೇಗೆ ತೆಗೆದು ಹಾಕಬೇಕು? ಇದಕ್ಕಾಗಿ ಈ ನೆನಪಿನ ಯಾತ್ರೆಯ ಬಟ್ಟಿಯಾಗಿದೆ. ಬೆಂಕಿಯಲ್ಲಿ ಚಿನ್ನವು ಅಪ್ಪಟವಾಗುತ್ತದೆ ಅಲ್ಲವೇ? ತಂದೆ ಪದೇ ಪದೇ ತಿಳಿಸುತ್ತಾರೆ, ಈ ತಿಳುವಳಿಕೆಯನ್ನು ನಾನು ನಿಮಗೇನು ಕೊಡುತ್ತಿದ್ದೇನೆ, ಅದು ಪ್ರತಿ ಕಲ್ಪಕಲ್ಪವು ಕೊಡುತ್ತಾ ಬಂದಿದ್ದೇನೆ. ನಮ್ಮ ಪಾತ್ರವಾಗಿದೆ. ಮತ್ತೆ 5,000 ವರ್ಷಗಳ ನಂತರವೂ ಹೀಗೆಯೇ ಹೇಳುತ್ತೇನೆ. ಈ ನಾಟಕದ ಚಕ್ರವನ್ನು ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. 84 ಜನ್ಮಗಳ ಪಾತ್ರವನ್ನು ಹೇಗೆ ಅಭಿನಯಿಸಿದ್ದೀರಿ ಎಂದು. ಈಗ ಎಲ್ಲರೂ ಕೂಗುತ್ತಿರುತ್ತಾರೆ, ಏಕೆಂದರೆ ದೋಣಿಯು ವಿಷಸಾಗರದಲ್ಲಿ ಮುಳುಗಿದೆ. ಸತ್ಯಯುಗದಲ್ಲಿ ನಿಮ್ಮ ದೋಣಿಯು ವಿಷಸಾಗರದಲ್ಲಿ ಮುಳುಗಿದೆ ಎಂದು ಆ ರೀತಿ ಸ್ವಲ್ಪವೂ ಹೇಳುವುದಿಲ್ಲ. ಅಲ್ಲಂತೂ ಕ್ಷೀರಸಾಗರದಲ್ಲಿರುತ್ತಾರೆ, ಹಾಗಾಗಿ ಆ ರೀತಿ ಹೇಳುವುದಿಲ್ಲ. ಇಲ್ಲಿ ವಿಷಸಾಗರದಲ್ಲಿ ಎಲ್ಲರ ದೋಣಿಯು ಮುಳುಗಿದೆ. ನಾನು ಪ್ರತಿ 5,000 ವರ್ಷಗಳ ನಂತರ ಬಂದು ಹೇಳುತ್ತೇನೆ, ಮಕ್ಕಳೇ ಪವಿತ್ರರಾಗಿರಿ ಎಂದು. ಸತ್ಯಯುಗದಲ್ಲಿ ನೀವಾತ್ಮವು ಪಾವನವಾಗಿತ್ತು, ಶಾಂತಿಧಾಮದಲ್ಲಿಯೂ ಆತ್ಮವು ಪಾವನವಾಗಿರುತ್ತದೆ. ಅದು ನಮ್ಮ ಮನೆಯಾಗಿದೆ. ಎಷ್ಟೊಂದು ಮಧುರಾತಿ ಮಧುರವಾದ ಮನೆಯಾಗಿದೆ. ಅಲ್ಲಿಗೆ ಹೋಗುವುದಕ್ಕಾಗಿ ನೀವು ಜನ್ಮ ಜನ್ಮಾಂತರಗಳಿಂದ ಗುರು ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದೀರಿ. ಆದರೆ ಆತ್ಮವು ಹೋಗಲು ಸಾಧ್ಯವಿಲ್ಲ. ತಮ್ಮ ಮನೆಗೆ ಹೋಗುವುದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರುತ್ತಾರೆ. ತಂದೆ ತಿಳಿಸುತ್ತಾರೆ, ಈಗ ಎಲ್ಲರೂ ಹೋಗಬೇಕಾಗಿದೆ, ಮತ್ತೆ ಪಾತ್ರ ಅಭಿನಯಿಸಲು ಬರಬೇಕಾಗಿದೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದಾರೆ. ಮಕ್ಕಳು ಯಾವಾಗ ದುಃಖಿಗಳಾಗುತ್ತಾರೋ ಆಗ ಹೇಳುತ್ತಾರೆ, ಹೇ ಭಗವಂತ, ನಮ್ಮನ್ನು ನಿಮ್ಮ ಬಳಿ ಕರೆದುಕೊಳ್ಳಿ. ನಮ್ಮನ್ನು ಇಲ್ಲಿ ದುಃಖದಲ್ಲಿ ಏಕೆ ಬಿಟ್ಟಿದ್ದೀರಿ? ತಂದೆ ಪರಮಧಾಮದಲ್ಲಿ ಇರುತ್ತಾರೆ ಎಂದು ತಿಳಿದಿದ್ದಾರೆ. ಹಾಗಾಗಿ ಹೇಳುತ್ತಾರೆ, ಹೇ ಭಗವಂತ, ನಮ್ಮನ್ನು ಪರಮಧಾಮಕ್ಕೆ ಕರೆದುಕೊಳ್ಳಿ. ಸತ್ಯಯುಗದಲ್ಲಿ ಎಂದಿಗೂ ಆ ರೀತಿ ಹೇಳುವುದಿಲ್ಲ. ಅಲ್ಲಿಯಂತೂ ಸುಖವೇ ಸುಖವಿದೆ. ಇಲ್ಲಿ ಅನೇಕ ಪ್ರಕಾರದ ಅಪಾರ ದುಃಖಗಳಿವೆ. ಆಗ ಕೂಗುತ್ತಾರೆ, ಹೇ ಭಗವಂತ, ಆತ್ಮಕ್ಕೆ ನೆನಪಿರುತ್ತದೆ. ಹಾಗಾಗಿ ಹೇಳುತ್ತದೆ, ಹೇ ಭಗವಂತ, ನಿಮ್ಮ ಬಳಿ ನಮ್ಮನ್ನು ಕರೆದುಕೊಳ್ಳಿರಿ ಎಂದು. ಆದರೆ ಭಗವಂತನನ್ನು ಸಂಪೂರ್ಣವಾಗಿ ತಿಳಿದುಕೊಂಡೇ ಇಲ್ಲ. ಈಗ ನೀವು ಮಕ್ಕಳಿಗೆ ತಂದೆಯ ಪರಿಚಯವೂ ಸಿಕ್ಕಿದೆ. ತಂದೆ ಇರುವುದೇ ಪರಮಧಾಮದಲ್ಲಿ. ಮನೆಯನ್ನೇ ನೆನಪು ಮಾಡುತ್ತಾರೆ. ರಾಜಧಾನಿಗೆ ಕರೆದುಕೊಳ್ಳಿ ಎಂದು ಆ ರೀತಿ ಎಂದಿಗೂ ಹೇಳುವುದಿಲ್ಲ. ರಾಜಧಾನಿಗಾಗಿ ಎಂದಿಗೂ ಹೇಳುವುದೇ ಇಲ್ಲ. ತಂದೆಯಂತೂ ರಾಜಧಾನಿಯಲ್ಲಿ ಇರುವುದೂ ಇಲ್ಲ. ಅವರು ಇರುವುದೇ ಶಾಂತಿಧಾಮದಲ್ಲಿ. ಎಲ್ಲರೂ ಕೇಳುವುದೂ ಸಹ ಶಾಂತಿಯನ್ನೇ. ಪರಮಧಾಮದಲ್ಲಿ ಭಗವಂತನ ಬಳಿಯೂ ಅವಶ್ಯವಾಗಿ ಶಾಂತಿಯೇ ಇರುತ್ತದೆ. ಯಾವುದಕ್ಕೆ ಮುಕ್ತಿ ಎಂದು ಹೇಳಲಾಗುತ್ತದೆ? ಅದು ಆತ್ಮಗಳ ವಾಸಸ್ಥಾನವಾಗಿದೆ. ಎಲ್ಲಿಂದ ಆತ್ಮಗಳು ಬರುತ್ತೇವೆಯೋ ಅದನ್ನು ಆತ್ಮಗಳ ಮನೆ ಎನ್ನುತ್ತಾರೆ. ಸತ್ಯಯುಗವನ್ನು ಮನೆ ಎಂದು ಹೇಳುವುದಿಲ್ಲ, ಅದು ರಾಜಧಾನಿಯಾಗಿದೆ. ಈಗ ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ? ಇಲ್ಲಿ ಬಂದು ಸಮ್ಮುಖದಲ್ಲಿ ಕುಳಿತಿದ್ದೀರಿ. ತಂದೆ ಮಕ್ಕಳೇ ಮಕ್ಕಳೇ ಎಂದು ಹೇಳಿ ಮಾತನಾಡುತ್ತಾರೆ. ತಂದೆಯ ರೂಪದಲ್ಲಿ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ. ಟೀಚರ್ ಆಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಅಥವಾ ಇತಿಹಾಸ ಭೂಗೋಳವನ್ನು ತಂದೆ ತಿಳಿಸುತ್ತಾರೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮೂಲವತನವು ನಾವಾತ್ಮಗಳ ಮನೆಯಾಗಿದೆ. ಸೂಕ್ಷ್ಮವತನದಲ್ಲಿಯೂ ದಿವ್ಯ ದೃಷ್ಟಿಯ ಮಾತಿದೆ. ಉಳಿದಂತೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಇಲ್ಲಿಯೇ ಇರುತ್ತದೆ. ಪಾತ್ರವನ್ನು ಸಹ ನೀವು ಇಲ್ಲಿಯೇ ಅಭಿನಯಿಸುತ್ತೀರಿ. ಸೂಕ್ಷ್ಮವತನದ ಯಾವುದೇ ಪಾತ್ರವಿಲ್ಲ. ಅಲ್ಲಿ ಸಾಕ್ಷಾತ್ಕಾರದ ಮಾತಿದೆ. ವಾಸಸ್ಥಾನ ಇರುವುದೇ ಇದು ಸುಖಧಾಮ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ನೆನ್ನೆಯ ಮಾತಾಗಿದೆ, ದುಃಖಧಾಮದ ಮಾತಲ್ಲ. ನೆನ್ನೆ ಮತ್ತು ಇಂದು ಇದು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿ ನೆನಪಿರಬೇಕು. ನೆನ್ನೆ ನಾವು ಸತ್ಯಯುಗದಲ್ಲಿದ್ದೆವು. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಇಂದು ನರಕಕ್ಕೆ ಬಂದಿದ್ದೇವೆ. ತಂದೆಯನ್ನು ಕರೆಯುವುದು ಸಹ ನರಕದಲ್ಲಿಯೇ. ಸತ್ಯಯುಗದಲ್ಲಿ ಅಪಾರ ಸುಖವಿದೆ. ಹಾಗಾಗಿ ಯಾರೂ ಭಗವಂತನನ್ನು ಕರೆಯುವುದಿಲ್ಲ. ಇಲ್ಲಿ ನೀವು ಶರೀರದಲ್ಲಿದ್ದೀರಿ, ಆಗ ಮಾತನಾಡುತ್ತೀರಿ. ತಂದೆ ಹೇಳುತ್ತಾರೆ, ನಾನು ಜಾನನ್ಹಾರ್ ಆಗಿದ್ದೇನೆ, ಅರ್ಥಾತ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ಆದರೆ ತಿಳಿಸುವುದು ಹೇಗೆ? ವಿಚಾರ ಮಾಡುವ ಮಾತಾಗಿದೆ ಅಲ್ಲವೇ?
ಆದ್ದರಿಂದ ಬರೆಯಲ್ಪಟ್ಟಿದೆ, ತಂದೆ ರಥವನ್ನು ತೆಗೆದುಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ನನ್ನ ಜನ್ಮವು ನಿಮ್ಮ ಸಮಾನವಾಗಿಲ್ಲ. ಅಂದ್ರೆ ಶಿವಬಾಬಾ ಹೇಳುತ್ತಾರೆ, ನನ್ನ ಜನ್ಮ ನಿಮ್ಮಂತೆ ಅಲ್ಲ, ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಆ ರಥದ ಪರಿಚಯವನ್ನು ಸಹ ಕೊಡುತ್ತಾರೆ. ಈ ಆತ್ಮವು ಭಿನ್ನ ಭಿನ್ನ ನಾಮರೂಪಗಳನ್ನು ಧಾರಣೆ ಮಾಡುತ್ತದೆ. ಈಗ ಅವರೂ ಸಹ ತಮೋ ಪ್ರಧಾನವಾಗಿದ್ದಾರೆ. ಇವರಿಗೆ ಹಳ್ಳಿಯ ಹುಡುಗ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಚೋರಗಳಾಗಿದ್ದಾರೆ, ಅಂದ್ರೆ ಹಳ್ಳಿಯ ಹುಡುಗರಾಗಿದ್ದಾರೆ. ಏಕೆಂದರೆ ತಂದೆಯನ್ನು ತಿಳಿದುಕೊಂಡಿಲ್ಲ. ಹಾಗಾಗಿ ಎಲ್ಲರೂ ಚೋರ ಚೋರಿಯರು, ಅಂದ್ರೆ ಹುಡುಗ ಹುಡುಗಿಯರು ಹಳ್ಳಿಯವರಾಗಿದ್ದಾರೆ. ಪರಸ್ಪರ ಯಾವಾಗ ಜಗಳವಾಡುತ್ತಾರೋ ಆಗ ಹೇಳುತ್ತಾರಲ್ಲವೇ, ಇವರೇಕೀಗೆ ಜಗಳವಾಡುತ್ತೀರಿ ಎಂದು. ಹಾಗಾಗಿ ತಂದೆ ಹೇಳುತ್ತಾರೆ, ನನ್ನನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಆತ್ಮವೇ ಹೇಳುತ್ತದೆ, ನಾನು ಹುಡುಗ ಹುಡುಗಿಯರು ಎಂದು. ಅಂದ್ರೆ ಲೌಕಿಕ ತಂದೆಯು ಹೇಳುತ್ತಾರೆ, ಈ ಶರೀರದಲ್ಲಿದ್ದೀರಿ. ಪಾರಲೌಕಿಕ ತಂದೆಯೂ ಹೀಗೆಯೇ ಹೇಳುತ್ತಾರೆ, ಸಹೋದರ ಸಹೋದರಿಯರೇ, ನಿಮ್ಮ ಸ್ಥಿತಿ ಏಕೆ ಹೀಗಾಗಿದೆ? ಯಾರಾದರೂ ಒಡೆಯ ಪಾಲಕರು ಇದ್ದಾರೆಯೇ? ನಿಮಗೆ ಬೇಹದ್ದಿನ ತಂದೆ ಯಾರು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೋ, ಯಾರನ್ನು ನೀವು ಅರ್ಧ ಕಲ್ಪದಿಂದ ಕೂಗುತ್ತಾ ಬಂದಿದ್ದೀರೋ, ಅವರಿಗಾಗಿ ಪರಮಾತ್ಮ ಕಲ್ಲು ಮಣ್ಣಿನಲ್ಲಿದ್ದಾರೆ ಎಂದು ಹೇಳುತ್ತೀರಿ. ಬೇಹದ್ದಿನ ತಂದೆ ಈಗ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ, ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಬಾಬಾರವರ ಬಳಿ ಬಂದಿದ್ದೇವೆ. ಈ ಬಾಬಾರವರೇ ನಮಗೆ ಓದಿಸುತ್ತಾರೆ, ನಮ್ಮ ದೋಣಿಯನ್ನು ಪಾರು ಮಾಡುತ್ತಾರೆ. ಏಕೆಂದರೆ ಈ ದೋಣಿಯು ತುಂಬಾ ಹಳೆಯದಾಗಿದೆ. ಹಾಗಾಗಿ ಹೇಳುತ್ತಾರೆ, ಇದನ್ನು ಪಾರು ಮಾಡಿ ನಂತರ ನಮಗೆ ಹೊಸದನ್ನು ಕೊಡಿ. ಹಳೆಯ ದೋಣಿಯು ಭಯಾನಕವಾಗಿರುತ್ತದೆ. ಎಲ್ಲಾದರೂ ದಾರಿಯಲ್ಲಿ ಹೊಡೆದು ಹೋದರೆ ಆಕ್ಸಿಡೆಂಟ್ ಆಗುತ್ತದೆ. ಹಾಗಾಗಿ ನೀವು ಹೇಳುತ್ತೀರಿ, ನಮ್ಮ ದೋಣಿಯು ಹಳೆಯದಾಗಿದೆ, ಈಗ ನಮಗೆ ಹೊಸದನ್ನು ಕೊಡಿ. ಅಂದ್ರೆ ಈ ಶರೀರ ಹಳೆದಾಗ್ಬಿಟ್ಟಿದೆ ಅಂತೇಳಿ. ಇವರಿಗೆ ಅಂಬಿಗ ಎಂದು ಹೇಳಲಾಗುತ್ತದೆ, ದೋಣಿ ಎಂದು ಹೇಳಲಾಗುತ್ತದೆ. ಬಾಬಾ ನಮಗಂತೂ ಇಂತಹ ವಸ್ತ್ರ ಬೇಕು. ಆತ್ಮವೂ ಹೇಳುತ್ತದೆ, ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಸ್ವರ್ಗವಾಸಿಯಾಗಲು ಬಯಸುತ್ತೀರಾ? ಪ್ರತಿ 5,000 ವರ್ಷಗಳ ನಂತರ ನಿಮ್ಮ ಈ ಬಟ್ಟೆಯು ಹಳೆಯದಾಗುತ್ತದೆ. ಮತ್ತೆ ನಿಮಗೆ ನಾನು ಹೊಸ ಶರೀರವನ್ನು ಕೊಡುತ್ತೇನೆ. ಇದು ಅಸುರಿ ತಮೋ ಪ್ರಧಾನ ಶರೀರವಾಗಿದೆ. ಆತ್ಮವು ಅಸುರಿಯಾಗಿದೆ. ಮನುಷ್ಯರು ಬಡವರಾಗಿದ್ದಾರೆ, ಬಟ್ಟೆಗಳನ್ನು ಬಡತನದ್ದೇ ಧರಿಸುತ್ತಾರೆ. ಸಾಹುಕಾರರಾಗಿದ್ದರೆ ಬಟ್ಟೆಗಳನ್ನು ಸಾಹುಕಾರರ ರೀತಿ ಧರಿಸುತ್ತಾರೆ. ಈ ಮಾತುಗಳನ್ನು ಈಗ ನೀವು ತಿಳಿದುಕೊಳ್ಳುತ್ತೀರಿ. ಇಲ್ಲಿ ನಿಮಗೆ ನಶೆ ಏರುತ್ತದೆ. ನಾವು ಯಾರ ಎದುರಿಗೆ ಕುಳಿತಿದ್ದೇವೆ ಎಂದು ಸೆಂಟರ್ನಲ್ಲಿ ಕುಳಿತುಕೊಳ್ಳುತ್ತೀರಿ. ಆಗ ಅಲ್ಲಿ ನಿಮಗೆ ಈ ಅನುಭವ ಆಗುವುದಿಲ್ಲ. ಇಲ್ಲಿ ಸಮ್ಮುಖದಲ್ಲಿ ಇರುವುದರಿಂದ ಆಕರ್ಷಣೆ ಇರುತ್ತದೆ. ಏಕೆಂದರೆ ತಂದೆ ಡೈರೆಕ್ಟ್ ಆಗಿ ತಿಳಿಸುತ್ತಾರೆ. ಅಲ್ಲಿ ಯಾರಾದರೂ ತಿಳಿಸಿದರೆ ಬುದ್ಧಿಯೋಗವು ಎಲ್ಲೆಲ್ಲೋ ಓಡುತ್ತಿರುತ್ತದೆ. ಅವರು ಹೇಳುತ್ತಾರಲ್ಲವೇ, ಗೊಂದಲಮಯ ವ್ಯವಹಾರದಲ್ಲಿ ಸಿಲುಕಿಕೊಂಡಿರುತ್ತಾರೆ, ಅವರಿಗೆ ಬಿಡುವು ಎಲ್ಲಿ ಸಿಗುತ್ತದೆ? ಇಲ್ಲಂತೂ ಪ್ರಾಕ್ಟಿಕಲ್ ಆಗಿ ತಂದೆ ಹೇಳುತ್ತಾರೆ, ನಾನು ನಿಮಗೆ ತಿಳಿಸುತ್ತಿದ್ದೇನೆ, ನೀವು ಸಹ ತಿಳಿದುಕೊಳ್ಳಿ. ಬಾಬಾ ನಮಗೆ ಈ ಮುಖದ ಮೂಲಕ ತಿಳಿಸುತ್ತಾರೆ. ಈ ಮುಖದ ಮಹಿಮೆ ಕೂಡ ಎಷ್ಟಿದೆ. ಗೋಮುಖದಿಂದ ಅಮೃತ ಕುಡಿಯುವುದಕ್ಕಾಗಿ ಎಲ್ಲೆಲ್ಲಿಗೆ ಹೋಗಿ ಅಲೆದಾಡುತ್ತಾರೆ, ಎಷ್ಟೊಂದು ಪರಿಶ್ರಮದಿಂದ ಹೋಗುತ್ತಾರೆ. ಎಲ್ಲವೂ ಸುಳ್ಳಾಗಿದೆ. ಮನುಷ್ಯರಲ್ಲಿಯೂ ತಿಳುವಳಿಕೆ ಇಲ್ಲ ಅಲ್ಲವೇ? ಈ ಗೋಮುಖ ಎಂದರೇನು ಎಂದು ತಿಳಿದುಕೊಂಡಿಲ್ಲ. ಎಷ್ಟೊಂದು ದೊಡ್ಡ ದೊಡ್ಡ ಬುದ್ಧಿವಂತ ಮನುಷ್ಯರು ಅಲ್ಲಿಗೆ ಹೋಗುತ್ತಾರೆ. ಇದರಲ್ಲಿ ಲಾಭವೇನು? ಬದಲಿಗೆ ಟೈಮ್ ವೇಸ್ಟ್ ಆಗುತ್ತದೆ. ತಂದೆ ಹೇಳುತ್ತಾರೆ, ಈ ಸೂರ್ಯ ಉದಯವಾಗುವುದು ಇತ್ಯಾದಿಗಳನ್ನು ಏನು ನೋಡುತ್ತೀರಿ? ಇವುಗಳಲ್ಲೇನು ಲಾಭವಿಲ್ಲ. ಲಾಭವಿರುವುದೇ ಶಿಕ್ಷಣದಲ್ಲಿ. ಗೀತೆಯಲ್ಲಿ ಶಿಕ್ಷಣ ಇದೆ ಅಲ್ಲವೇ? ಗೀತೆಯಲ್ಲಿ ಯಾವುದೇ ಹಠಯೋಗ ಇತ್ಯಾದಿಗಳ ಮಾತೇ ಇಲ್ಲ. ಅದರಲ್ಲಿ ರಾಜಯೋಗವಿದೆ. ನೀವು ಸಹ ಓದುತ್ತೀರಿ ರಾಜ್ಯ ಭಾಗ್ಯವನ್ನು ಪಡೆಯುವುದಕ್ಕಾಗಿ. ನೀವು ತಿಳಿದುಕೊಂಡಿದ್ದೀರಿ, ಈ ಅಸುರಿ ಪ್ರಪಂಚದಲ್ಲಿ ಎಷ್ಟೊಂದು ಹೊಡೆದಾಟ, ಜಗಳ ಇತ್ಯಾದಿಗಳಿವೆ. ಬಾಬಾರವರು ನಮ್ಮನ್ನು ಯೋಗ ಬಲದಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ದೇವಿಯರು ಇತ್ಯಾದಿಗಳಿಗೆ ಆಯುಧಗಳನ್ನು ಕೊಟ್ಟಿದ್ದಾರೆ. ಆದರೆ ವಾಸ್ತವದಲ್ಲಿ ಇದರಲ್ಲಿ ಆಯುಧ ಇತ್ಯಾದಿಗಳ ಯಾವುದೇ ಮಾತೇ ಇಲ್ಲ. ಕಾಳಿಯನ್ನು ನೋಡಿ ಎಷ್ಟೊಂದು ಭಯಾನಕವಾಗಿ ತೋರಿಸಿದ್ದಾರೆ. ಇದನ್ನೂ ಸಹ ತಮ್ಮ ತಮ್ಮ ಮನಸ್ಸಿನ ಭ್ರಾಂತಿಗಳಿಂದ ಮಾಡಿದ್ದಾರೆ.
ದೇವಿಯರಿಗೇನು 4 8 ಭುಜಗಳೇನು ಇರುವುದಿಲ್ಲ. ಈ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತದೆ ಎನ್ನುವುದನ್ನು ತಂದೆ ತಿಳಿಸುತ್ತಾರೆ. ಇದೊಂದು ಬೇಹದ್ದಿನ ನಾಟಕವಾಗಿದೆ. ಇದರಲ್ಲಿ ಯಾರ ನಿಂದನೆ ಇತ್ಯಾದಿಗಳ ಮಾತೇ ಇಲ್ಲ. ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ. ಜ್ಞಾನ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ, ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ, ಇದನ್ನು ತಂದೆಯೇ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಿಂದ ನೀವು ಪಾಸ್ ಆಗಬೇಕಾಗುತ್ತದೆ. ನೀವು 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಸುತ್ತುತ್ತಾ ಕೆಳಗೆ ಬರುತ್ತೀರಿ ಎಂದು ಆ ರೀತಿಯಲ್ಲ. ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವ ಬಹಳ ಒಳ್ಳೆಯ ನಾಟಕವಾಗಿದೆ. ಇದನ್ನು ತಂದೆ ತಿಳಿಸುತ್ತಾರೆ. ನಾಟಕದ ರಹಸ್ಯವನ್ನು ತಿಳಿದುಕೊಳ್ಳುವುದರಿಂದಲೂ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಅದ್ಭುತ ಆಗಿದೆ ಅಲ್ಲವೇ? ಭಕ್ತಿ ಹೇಗೆ ನಡೆಯುತ್ತದೆ, ಜ್ಞಾನ ಹೇಗೆ ನಡೆಯುತ್ತದೆ. ಈ ನಾಟಕವು ಮಾಡಲ್ಪಟ್ಟಿದೆ. ನಾಟಕವು ನಾಟಕವೇ ಆಗಿದೆ. ಅದರಲ್ಲಿ ನಮ್ಮ ಪಾತ್ರವನ್ನು ಅಭಿನಯಿಸುತ್ತೇವೆ. ಇದನ್ನೂ ಸಹ ತಂದೆ ತಿಳಿಸುತ್ತಾರೆ. ಈ ಆಟವು ಅನಾದಿಯಾಗಿ ಮಾಡಲ್ಪಟ್ಟಿದೆ. ಇದರಲ್ಲಿ ಸ್ವಲ್ಪವೂ ಚೇಂಜ್ ಆಗಲು ಸಾಧ್ಯವಿಲ್ಲ. ಅವರು ಹೇಳುತ್ತಾರೆ, ಬ್ರಹ್ಮಾಂಡದಲ್ಲಿ ಲೀನವಾದರು ಎಂದು, ಜ್ಯೋತಿಯಲ್ಲಿ ಜ್ಯೋತಿ ಲೀನವಾಯಿತು ಎಂದು. ಇದು ಸಂಕಲ್ಪದ ಪ್ರಪಂಚವಾಗಿದೆ. ಯಾರಿಗೆ ಏನು ಬರುತ್ತದೆಯೋ ಅದನ್ನು ಹೇಳುತ್ತಿರುತ್ತಾರೆ. ಸಂಕಲ್ಪದ ಪ್ರಪಂಚ ಆಗಿದ್ದ ಮೇಲೆ ಯಾವುದೇ ಮಾತಿಲ್ಲ. ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವ ಆಟವಾಗಿದೆ. ಮನುಷ್ಯರು ಸಿನಿಮಾಗಳನ್ನು ನೋಡಿ ಬರುತ್ತಾರೆ. ಏನಿದನ್ನು ಸಂಕಲ್ಪದ ಆಟ ಎಂದು ಹೇಳುತ್ತಾರೆಯೇ? ತಂದೆ ತಿಳಿಸುತ್ತಾರೆ, ಇದು ಬೇಹದ್ದಿನ ನಾಟಕವಾಗಿದೆ. ಇದು ಹುಬಹು ರಿಪೀಟ್ ಆಗುತ್ತದೆ. ತಂದೆಯೇ ಬಂದು ಈ ಜ್ಞಾನವನ್ನು ಕೊಡುತ್ತಾರೆ, ಏಕೆಂದರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ, ಚೈತನ್ಯರಾಗಿದ್ದಾರೆ. ಇವರಿಗೆ ಸಂಪೂರ್ಣ ಜ್ಞಾನ ಇದೆ. ಮನುಷ್ಯರು ಲಕ್ಷಾಂತರ ವರ್ಷಗಳ ಆಯಸ್ಸನ್ನು ತೋರಿಸಿದ್ದಾರೆ. ತಂದೆ ಹೇಳುತ್ತಾರೆ, ಅಷ್ಟೊಂದು ಆಯಸ್ಸು ಸ್ವಲ್ಪವೂ ಇರಲು ಸಾಧ್ಯವಿಲ್ಲ. ಬಯೋಸ್ಕೋಪ್ ಲಕ್ಷಾಂತರ ವರ್ಷಗಳದ್ದಾಗಿದ್ದರೆ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ನೀವು ಎಲ್ಲವನ್ನೂ ವರ್ಣನೆ ಮಾಡುತ್ತೀರಿ. ಲಕ್ಷಾಂತರ ವರ್ಷಗಳ ಮಾತನ್ನು ಹೇಗೆ ವರ್ಣನೆ ಮಾಡುತ್ತೀರಿ? ಹಾಗಾಗಿ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ನೀವೇ ಭಕ್ತಿ ಮಾರ್ಗದ ಪಾತ್ರವನ್ನು ಅಭಿನಯಿಸಿದ್ದೀರಿ. ದುಃಖವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈಗ ಅಂತ್ಯಕ್ಕೆ ಬಂದಿದ್ದೀರಿ. ಇಡೀ ವೃಕ್ಷವು ಹಳೆಯದಾಗಿ ಜಡ್ಜಡೀಭೂತ ಸ್ಥಿತಿಯನ್ನು ಪಡೆದುಕೊಂಡಿದೆ. ಈಗ ಅಲ್ಲಿಗೆ ಹೋಗಬೇಕಾಗಿದೆ. ತಮ್ಮನ್ನು ಹಗುರ ಮಾಡಿಕೊಳ್ಳಿ. ಇವರೂ ಸಹ ಹಗುರ ಮಾಡಿಕೊಂಡರಲ್ಲವೇ? ಆಗ ಎಲ್ಲಾ ಬಂಧನಗಳು ತುಂಡಾಗುತ್ತವೆ. ಇಲ್ಲದಿದ್ದರೆ ಮಕ್ಕಳು, ಹಣ, ಕಾರ್ಖಾನೆಗಳು, ಗಿರಾಕಿಗಳು, ರಾಜ ಮಹಾರಾಜರು ನೆನಪಿಗೆ ಬರುತ್ತಿರುತ್ತಾರೆ. ಉದ್ಯೋಗವನ್ನೇ ಬಿಟ್ಟರೆ ಮತ್ತೇಕೆ ನೆನಪಿಗೆ ಬರುತ್ತದೆ? ಇಲ್ಲಂತೂ ಎಲ್ಲವನ್ನೂ ಮರೆಯಬೇಕಾಗಿದೆ. ಇವುಗಳನ್ನು ಮರೆತು ತಮ್ಮ ಮನೆ ಮತ್ತು ರಾಜ್ಯ ಭಾಗ್ಯವನ್ನು ನೆನಪು ಮಾಡಬೇಕಿದೆ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಿದೆ. ಶಾಂತಿಧಾಮ ಮತ್ತೆ ನಾವು ಇಲ್ಲಿಗೆ ಬರಬೇಕಾಗುತ್ತದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಇದನ್ನೇ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಇದು ರಾಜಯೋಗವಾಗಿದೆ ಅಲ್ಲವೇ? ನೀವು ರಾಜ ಋಷಿಗಳಾಗಿದ್ದೀರಿ. ಋಷಿ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ. ನೀವು ರಾಜ್ಯ ಭಾಗ್ಯಕ್ಕಾಗಿ ಪವಿತ್ರರಾಗಿದ್ದೀರಿ. ಅವರು ಹಠಯೋಗಿ ಋಷಿಗಳಾಗಿದ್ದಾರೆ. ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಎಂದಿಗೂ ಶಾಂತಿಧಾಮ ಸುಖಧಾಮದ ದಾರಿಯನ್ನು ತೋರಿಸಲು ಸಾಧ್ಯವಿಲ್ಲ. ತಂದೆ ಮಾತ್ರ ದಾರಿಯನ್ನು ತೋರಿಸಬಲ್ಲರು. ಅವರು ಹೇಳುತ್ತಾರೆ, ನಾವು ಬ್ರಹ್ಮಾಂಡದಲ್ಲಿ ಲೀನವಾಗುತ್ತೇವೆ ಎಂದು. ಭಗವಾನ್ ವಾಚವಿದೆ. ಇವರು ಸುಳ್ಳು ಹೇಳುತ್ತಾರೆ. ತಂದೆಯೇ ಸತ್ಯವನ್ನು ತಿಳಿಸುತ್ತಾರೆ. ನೀವೂ ಸಹ ಸತ್ಯವನ್ನು ತಿಳಿದುಕೊಂಡಿದ್ದೀರಿ. ಇದು ನಾಟಕವಾಗಿದೆ. ಎಲ್ಲಾ ಪಾತ್ರಧಾರಿಗಳು ಅವಶ್ಯವಾಗಿ ಇರಬೇಕು. ನಂತರ ತಂದೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಇದು ಈಶ್ವರನ ದಿಬ್ಬಣವಾಗಿದೆ ಅಲ್ಲವೇ? ಅಲ್ಲಿ ತಂದೆ ಮತ್ತು ಮಕ್ಕಳು ಇರುತ್ತಾರೆ. ನನ್ನನ್ನು ನೆನಪು ಮಾಡುವುದೇ ದುಃಖದಲ್ಲಿ. ಹಾಗಾಗಿ ಅಲ್ಲಿ ಮತ್ತೆ ನಾನು ಏನು ಮಾಡುತ್ತೇನೆ? ನಿಮ್ಮನ್ನು ಶಾಂತಿಧಾಮ ಸುಖಧಾಮಕ್ಕೆ ಕಳುಹಿಸಿದೆ. ಇನ್ನೇನು ಬೇಕು? ನೀವು ಸುಖಧಾಮದಲ್ಲಿದ್ದಾಗ ಉಳಿದ ಎಲ್ಲಾ ಆತ್ಮಗಳು ಶಾಂತಿಧಾಮದಲ್ಲಿದ್ದವು. ನಂತರ ನಂಬರ್ ವಾರ್ ಆಗಿ ಬರುತ್ತಾ ಹೋದರು. ನಾಟಕವು ಬಂದು ಪೂರ್ಣವಾಯಿತು. ತಂದೆ ಹೇಳುತ್ತಾರೆ,
ಮಕ್ಕಳೀಗ ಅಜಾಗರೂಕತೆ ಮಾಡಬೇಡಿ, ಅವಶ್ಯವಾಗಿ ಪಾವನರಾಗಬೇಕಿದೆ. ಅಬಲೆಯರ ಮೇಲೆ ಅತ್ಯಾಚಾರವು ಗಾಯನವಿದೆ. ಆಗಲೇ ದ್ರೌಪದಿಯು ಕೂಗಿದಳಲ್ಲವೇ, ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ. ಅವನು ದುಶ್ಯಾಸನನಾಗಿದ್ದಾನೆ. ಒಬ್ಬರಿಗೊಬ್ಬರು ಪತಿತರನ್ನಾಗಿ ಮಾಡುತ್ತಾರೆ. ಹೆಸರಿಗಾಗಿ ಒಬ್ಬೊಬ್ಬರನ್ನು ಉದಾಹರಣೆಗೆ ಕೊಡಲಾಗಿದೆ. ಕೂಗುವವರು ಅಂದ್ರೆ ಭಗವಂತನನ್ನ ಕೂಗಿ ಕರೆಯುವವರು ಬಹಳಷ್ಟು ಜನರಿದ್ದಾರೆ. ದುಶ್ಯಾಸನನು ಪತಿತರನ್ನಾಗಿ ಮಾಡುತ್ತಾನೆ. ಆಗ ತಂದೆಯನ್ನು ನೆನಪು ಮಾಡುತ್ತಾರೆ. ಬಾಬಾ, ಇವರು ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಾರೆ, ನಾವು ಪರವಶರಾಗಿದ್ದೇವೆ. ತಂದೆ ಹೇಳುತ್ತಾರೆ, ಇದು ಅದೇ ನಾಟಕದ ಅನುಸಾರ ಪಾತ್ರವು ನಡೆಯುತ್ತಿದೆ. ನಿಮಗಾಗಿಯೇ ನಾಟಕದ ಅನುಸಾರ ನಾನು ಕಲ್ಪಕಲ್ಪವು ಬರುತ್ತೇನೆ. ಹೊಸ ಪ್ರಪಂಚಕ್ಕೆ ಈಗ ಹೋಗಬೇಕಿದೆ ಅಲ್ಲವೇ? ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದ ಆಯುಷು ಅಕ್ಯುರೇಟ್ ಆಗಿದೆ. 1 ಸೆಕೆಂಡಿನ ವ್ಯತ್ಯಾಸವೂ ಆಗಲು ಸಾಧ್ಯವಿಲ್ಲ. ನಮ್ಮ ಪಾತ್ರದಲ್ಲಿಯೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪಾವನರಾಗಿರಿ. ಓದಿಸುವುದು ಸಹ ಬಹಳ ಶ್ರೇಷ್ಠವಾಗಿದೆ. ಈ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುವುದಕ್ಕಾಗಿ ತಂದೆ ಓದಿಸುತ್ತಾರೆ. ಈ ಬಾಬಾರವರ ಆತ್ಮಕ್ಕೂ ಓದಿಸಿ ಭವಿಷ್ಯದಲ್ಲಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಇವರು ಹೇಳುತ್ತಾರೆ, ಬಾಬಾ, ನೀವು ಓದಿಸಿ ಕಲ್ಪಕಲ್ಪವು ನಮ್ಮನ್ನು ಇವರನ್ನಾಗಿ ಮಾಡುತ್ತೀರಿ, ಅಂದ್ರೆ ಲಕ್ಷ್ಮೀನಾರಾಯಣರಂತೆ ಮಾಡುತ್ತೀರಿ. ಗುರಿ ಉದ್ದೇಶ ಇದಾಗಿದೆ. ನಾವು ಸ್ವರ್ಗಕ್ಕಂತೂ ಖಂಡಿತ ಹೋಗುತ್ತೇವೆ. ಉಳಿದಂತೆ ಎಷ್ಟು ಓದಿಸುತ್ತೀರೋ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ. ಪವಿತ್ರತೆ ಇಲ್ಲದೆ ದೋಣಿ ಪಾರಾಗುವುದಿಲ್ಲ. ಆದರೆ ಅಸುರರ ಬಂಧನದಲ್ಲಿದ್ದಾರೆ. ಅವರು ಎಷ್ಟೊಂದು ಹೊಡೆಯುತ್ತಾರೆ, ಬಡಿಯುತ್ತಾರೆ, ದುಃಖ ಕೊಡುತ್ತಾರೆ. ಸ್ನೇಹಿತರನ್ನು, ಅಣ್ಣ ತಮ್ಮಂದಿರನ್ನು ಕರೆದುಕೊಂಡು ಬಂದು ಪತಿತರನ್ನಾಗಿ ಮಾಡುತ್ತಾರೆ. ಮದ್ಯಪಾನ ಮಾಡಿದರೆ ಮತ್ತೆ ಭೂತನಂತೆ ಆಗಿ ಬಿಡುತ್ತಾರೆ. ಪಾಪ, ಅದರ ಮಾತೆಯರು ಹೊಡೆಸಿಕೊಳ್ಳುತ್ತಿರುತ್ತಾರೆ. ಕೋಪದಲ್ಲಿ ಬಂದು ಕೆಲವರು ಆ ಮಾತೆಯರನ್ನು ಕೊಂದು ಬಿಡುತ್ತಾರೆ. ಅಬಲೆಯರ ಮೇಲೆ ಅತ್ಯಾಚಾರಗಳಾಗುತ್ತವೆ ಎಂದು ಗಾಯನವಿದೆ. ಇತ್ತೀಚೆಗಂತೂ ಸ್ತ್ರೀಯರು ಸಹ ಕೋಪದಲ್ಲಿ ಬಂದು ಪತಿಯನ್ನೂ ಸಹ ಕೊಂದು ಬಿಡುತ್ತಾರೆ. ಇದಕ್ಕೆ ದುಃಖಧಾಮ ಎಂದು ಹೇಳಲಾಗುತ್ತದೆ. ತಂದೆ ಎಲ್ಲಾ ರಹಸ್ಯಗಳನ್ನು ತಿಳಿಸುತ್ತಾರೆ. ಮನೆಗೆ ಹೋಗುವ ಮತ್ತೆ ರಾಜಧಾನಿಗೆ ಬರುವ ರಹಸ್ಯವನ್ನೂ ಸಹ ತಂದೆಯೇ ತಿಳಿಸುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಭಾಗ್ಯವಾನ್ ಭವ. ಎಲ್ಲರೂ ತಮ್ಮ ಶ್ರೇಷ್ಠ ಭಾಗ್ಯದ ಗುಣಗಾಯನ ಮಾಡುತ್ತಾ ಸದಾ ಖುಷಿಯಲ್ಲಿ ಇರುತ್ತೀರಾ? ಇಂತಹ ಶ್ರೇಷ್ಠ ಭಾಗ್ಯ ಯಾವುದರ ಗಾಯನವನ್ನು ಸ್ವಯಂ ಭಗವಂತನೇ ಮಾಡುತ್ತಾರೆಯೋ ಇಂತಹ ಭಾಗ್ಯ ಮತ್ತೆ ಯಾವಾಗ ಸಿಗುತ್ತದೆ? ಭವಿಷ್ಯದಲ್ಲಿಯೂ ಇಂತಹ ಭಾಗ್ಯ ಇರುವುದಿಲ್ಲ. ಭಾಗ್ಯದ ನಕ್ಷತ್ರವು ಸದಾ ಹೊಳೆಯುತ್ತಿರುತ್ತದೆ. ವಿಶ್ವದ ದೃಷ್ಟಿಯು ಸ್ವತಃ ಹೋಗುತ್ತದೆ. ಈ ಸಮಯದ ಶ್ರೇಷ್ಠ ಸ್ಥಿತಿಯ ರಿಸಲ್ಟ್ ಇಡೀ ಕಲ್ಪದಲ್ಲಿ ಶ್ರೇಷ್ಠವಾಗಿರುತ್ತದೆ. ಪ್ರತಿಯೊಂದು ಪಾತ್ರವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವ ಕಾರಣ ಶ್ರೇಷ್ಠ ಆತ್ಮ ಎಂದು ಅನುಭವ ಮಾಡುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.